ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ಕ್ಲಾಸ್ 7 ಏಲಿಯನ್ ಹ್ಯಾಂಡ್ ಅನ್ನೋದು ಒಂದು ಸಪ್ಲಿಮೆಂಟ್ರಿ ಬುಕ್, ಇಂಗ್ಲೀಷಿಂದ ಸಪ್ಲಿಮೆಂಟ್ರಿ ಬುಕ್ ಏಲಿಯನ್ ಹ್ಯಾಂಡ್ ಅಂತ. ಅದರಿಂದ ಇವತ್ತು ನಾವು ನೋಡ್ತಾ ಇದ್ದೀವಿ ಚಾಪ್ಟರ್ 3 ಗೋಲು ಗ್ರೋಸಲ್ ನೋಸ್. ಸೊ ಈ ಚಾಪ್ಟರ್ನ ನಾವು ನೋಡ್ತಾ ಇದ್ದೀವಿ. ಸೊ ಲೆಟ್ಸ್ ಟೇಕ್ ಅ ಲುಕ್. ನೀವು ನೋಡಿದ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಇದೇ ಈ ಚಾಪ್ಟರ್ ಗೋಲು ಗ್ರೋಸಲ್ ನೋಸ್. This date is past date. Today I am doing a separate video. So let's see. There was a time when the elephant had no trunk. So ಇದು ಮಾತ್ರ ತೋರಿಸಿ ಓದ್ತೀನಿ, ಇದನ್ನು ನಾನೇ ಓದಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಸೊ ಅವಾಗೊಂದು ಕಾಲ ಇತ್ತು, ಆವಾಗ ಎಲಿಫೆಂಟ್ಸ್ಗೆ ಏನಪ್ಪ ಸೊಂಡ್ಲು ಇದ್ದಿಲ್ಲ, ಜಸ್ಟ್ ಒಂಥರ ನೋಸ್ ಇತ್ತಷ್ಟೆ. ಗೋಲು ಅ ಬೇಬಿ ಎಲಿಫೆಂಟ್ ವಿತ್ ಅ ಬಲ್ಜಿ ನೋಸ್ ಇಸ್ ಫುಲ್ ಆಫ್ ಕ್ವಶನ್ಸ್. ಬಲ್ಜಿ ಅಂದರೆ ಯು ಕ್ಯಾನ್ ಸಿ ಹಿಯರ್ ಇನ್ ದ ಪಿಕ್ಚರ್, ಬಲ್ಜಿ ಬೂಟ್ ಥರ ಈ ಥರ ಇತ್ತು ನೋಸ್. ಸೊ ಬಲ್ಜಿ ನೋಸ್ ಅಂದರೆ ಅದೇ ಒಂಥರ ದಪ್ಪ. ಸೊ ಅವ್ನು ಯಾವಾಗಲೂ ತಲೆಯಲ್ಲಿ ಕ್ವಶನ್ಸ್ ಓಡ್ತಾ ಇತ್ತು, ಏನು ನೋಡಿದ್ರು, ಏನು ನೋಡಿದ್ರು, ಯಾರನ್ನು ನೋಡಿದ್ರು ಅವನಿಗೆ ಕ್ವಶನ್ಸ್ ರೈಸ್ ಆಗ್ತಿತ್ತು. ಹೀ ಗೋಸ್ ಟು ದ ಲಿಂಪೋಪೋ ರಿವರ್ ಟು ಫೈಂಡ್ ಔಟ್ ಮೋರ್ ಅಬೌಟ್ ದ ಕ್ರೊಕೊಡೈಲ್ಸ್ ಈಟಿಂಗ್ ಹ್ಯಾಬಿಟ್. ಸೊ ಅವನು ಲಿಂಪೋಪೋ ರಿವರಿಗೆ ಏನು ತಿನ್ನತ್ತೆ, ಹೆಂಗಿರುತ್ತೆ, ಅದರ ಈಟಿಂಗ್ ಹ್ಯಾಬಿಟ್ ಎಲ್ಲ ಹೆಂಗಿದೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಲಿಂಪೋಪೋ ರಿವರಿಗೆ ಎಲ್ಲಿಗೆ ಹೋಗ್ತಾನೆ, ಗೋಲು ಹೋಗ್ತಾನೆ. ಸೊ 1 second. ಸೊ ಲೆಟ್ಸ್ ಲುಕ್ ಆನ್ ಚಾಪ್ಟರ್ ಒಳಗಡೆ ನೋಡೋಣ. ಸೊ ನಾನು ಇದನ್ನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದರೆ ನಾನು ಆಲ್ರೆಡಿ ಐ ಟೋಲ್ಡ್ ಯು, ನಾನು ನೆಕ್ಸ್ಟ್ ಪೇಜಲ್ಲಿ ನೋಡಿ ಇಲ್ಲಿ ಅಂಡರ್ಲೈನ್ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ನಾನು ಆಲ್ರೆಡಿ ನೆಕ್ಸ್ಟ್ ಪೇಜ್ನ ಓದ್ತಾ ಇದ್ದೆ. ದೆನ್ ಐ ರಿಮೆಂಬರ್, ಓಕೆ ಲೆಟ್ಸ್ ಮೇಕ್ ಅ ವಿಡಿಯೋ, ಸೊ ಮೇ ಬಿ ಅದರ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಫಸ್ಟಿಂದ ಸ್ಟಾರ್ಟ್ ಮಾಡ್ತೀನಿ, ಬಟ್ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ನಾನು ಅರ್ಥ ಮಾಡ್ಕೊಂಡಿರ್ತೀನಿ, ಲೈಕ್ ನಾನು ಅರ್ಥ ಮಾಡ್ಕೊಂಡಿರೋ ಅಷ್ಟು ತುಂಬ ಡೀಟೇಲಾಗಿ ಹೇಳ್ಕೊಡೋಲ್ಲ. Briefly, just I'll give a touch up. Okay. Long ago, the elephant had no trunk. He had only a bulgy nose as big as a boot. He could wiggle it from side to side, but couldn't pick up things with it. So ನಾವು ಅದೇ ಆರೆಂಜ್ ಲೈನ್ ನೋಡಿದ್ವಲ್ಲ, 3 points ನೋಡಿದ್ವಲ್ಲ, ಅಲ್ಲಿ ಹೇಳಿದಾಗೇ ಲಾಂಗ್ ಎಗೋ ಎಲಿಫೆಂಟ್ಸ್, ಇದು ಆ್ಯಕ್ಚುಲಿ ರಿಯಲ್ಲೋ ಫೇಕೋ ಗೊತ್ತಿಲ್ಲ, ಐ ಸರ್ಚ್ ಅಂಡ್ ಟೆಲ್. ಬಟ್ ಲಾಂಗ್ ಎಗೋ ಎಲಿಫೆಂಟ್ಸ್ಗೆ ಟ್ರಂಕೇ ಇದ್ದಿಲ್ಲ. ಟ್ರಂಕ್ ಅಂದ್ರೇನು, ಸೊಂಡ್ಲನೇ ಇದ್ದಿಲ್ಲ ಎಲಿಫೆಂಟ್ಸ್ಗೆ. ಸೊ ಅವ್ರು ಏನು ಮಾಡ್ತಾಯಿದ್ರು, ಬಲ್ಜಿ ನೋಸ್, ನಾನು ಹೇಳಿದೆ ಗೋಲುದು ಪಿಕ್ಚರ್ ಕೂಡ ತೋರಿಸ್ದೆ, ಇಫ್ ಯು ವಾಂಟ್ ಯು ಕ್ಯಾನ್ ರೆಫರ್ ಇಟ್ ಒನ್ ಮೋರ್ ಟೈಮ್. ಇದು ಬಲ್ಜಿ ನೋಸ್ ಥರ ಇರ್ತಿತ್ತು. ಮತ್ತು ಲೈಕ್ ಬಿಗ್ ಆಸ್ ಬೂಟ್ ನೋಡಿರ್ತೀರ, ಬೂಟ್ ಮೀನ್ಸ್ ಶೂಸ್, ಬೂಟ್ ನೀವೆಲ್ಲ ನೋಡಿರ್ತೀರ. ಸೊ ಆ ಬೂಟಷ್ಟು ದೊಡ್ಡದೊಂದು ಬಲ್ಜಿ ನೋಸ್ ಇತ್ತು ಅಷ್ಟೇ, ಸೊಂಡ್ಲೇನೂ ಇದ್ದಿಲ್ಲ. ಹಿ ಕುಡ್ ವಿಗಲ್ ಇಟ್ ಫ್ರಮ್ ಸೈಡ್ ಟು ಸೈಡ್ ಬಟ್ ಕುಡಂಟ್ ಪಿಕ್ ಅಪ್ ಥಿಂಗ್ಸ್ ವಿತ್ ಇಟ್. ಅದು ಒಂದು ಸ್ವಲ್ಪ ಇಷ್ಟಾದರೂ ಇರುತ್ತೆ, ಓಕೆ, ತುಂಬ ಉದ್ದ ಇರಲ್ಲ, ಒಂದಿಷ್ಟು ಇರುತ್ತೆ, ಬಲ್ಜಿಗಿರುತ್ತೆ. ಸೊ ಅದನ್ನು ವಿಗಲ್ ಮಾಡ್ಬೋದಿತ್ತು, ಅಂದರೆ ನಾಟ್ ಲೈಕ್ ತುಂಬ ವೇವಿ ಅಲ್ಲ, ಟ್ರಂಕ್ ಥರ. ಹಿ ಕುಡ್ ವಿಗಲ್ ಇಟ್, ಹಿಂಗೆ ಅಲ್ಲಾಡಿಸಿದಾಗ ನಮ್ಮ ಕೂದಲು ಹೆಂಗೆ ಅಲ್ಲಾಡುತ್ತೋ ಅದೇ ಥರ ಅದು ನೋಸ್ ಕೂಡ ವಿಗಲ್ ಆಗ್ತಾ ಇತ್ತು. ಬಟ್ ಅದರಿಂದ ಥಿಂಗ್ಸ್ನ ಎತ್ಕೊಳ್ಳೋಕ್ಕಾಗ್ತಾ ಇದ್ದಿಲ್ಲ ಎಲಿಫೆಂಟ್ಸ್. ಇವಾಗ ಗ್ರಾಸ್ ಕೊಟ್ಟರೆ ನಾವು ಎಲಿಫೆಂಟ್ಸ್ಗೆ ಫೀಡ್ ಮಾಡೋಕ್ಕೆ, ಅದು ಸೊಂಡ್ಲಲ್ಲೇ ಎತ್ಕೊಂಡು ಸೊಂಡ್ಲಲ್ಲೇ ಬಾಯಿಗೆ ಕೊಡುತ್ತೆ. ಬಟ್ ಆವಾಗ ಬಲ್ಜಿ ನೋಸ್ ಮಾತ್ರ ಇರೋದ್ರಿಂದ ಆ ಥರ ಎಲ್ಲ ಮಾಡ್ತಿದ್ದಿಲ್ಲ. ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅನಿಸುತ್ತೆ, ಇಟ್ಸ್ ಓಕೆ. There was a baby elephant called Golu. He too had no trunk but only a bulgy nose, as small as a small boot. So ಈ ಎಲಿಫೆಂಟ್ಸ್ ಥರದ್ರಲ್ಲಿ ಈ ಥರ ಒಂದು ಕೈಂಡಲ್ಲಿ ಗೋಲು ಅವನೊಬ್ಬನು ಬೇಬಿ ಎಲಿಫೆಂಟ್. ಸೊ ಈ ಬೇಬಿ ಎಲಿಫೆಂಟ್ಗೂ ಸಹ ಬಲ್ಜಿ ನೋಸ್ ಇತ್ತು, ಸಣ್ಣ ಬೂಟಷ್ಟು ಸೈಜ್ ಇತ್ತು. Golu was full of questions. He asked his tall aunt, the ostrich, why don't you ever fly like other birds? ಸೊ ಫಸ್ಟು ಈ ಆಸ್ಟ್ರಿಚಿಂದ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳಿದ್ನಲ್ಲ, ಫಸ್ಟಿಗೆ ಅವನು ಏನನ್ನು ನೋಡಿದ್ರು, ಯಾರನ್ನು ನೋಡಿದ್ರು, ಹಿ ವಿಲ್ ರೈಸ್ ಅ ಕ್ವೆಶನ್ಸ್. ಅವನಿಗೆ ಕ್ವೆಶನ್ಸ್ ಓಡ್ತಾ ಇರುತ್ತೆ, ಅವ್ನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇರ್ತಾನೆ. ಸೊ ಅವನಿಗೆ ತುಂಬ ತಲೆಯಲ್ಲಿ ಕ್ವೆಶನ್ಸ್ ಓಡ್ತಾ ಇರುತ್ತೆ. ಸೊ ಫಸ್ಟ್ ಅವ್ನು ಯಾರಿಗೋ ಕ್ವೆಶನ್ ಕೇಳ್ತಾನೆ, ಅವ್ರ ಟಾಲ್ ಆಂಟ್, ಯಾರು, ಆಸ್ಟ್ರಿಚ್. For whom does he first ask this question is that to his tall aunt ostrich. So ಎರಡರಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಂಗ್ಲೀಷ್ ಆ್ಯಂಡ್ ಕನ್ನಡ.
ಸೊ ಫಸ್ಟು ಆಸ್ಟ್ರಿಚಿಗೆ ಹೋಗಿ ಕೇಳ್ತಾನೆ, ಆಸ್ಟ್ರಿಚ್ ಯಾರು? ಗೋಲೂಸ್ ಟಾಲ್ ಆಂಟ್ ಇಸ್ ದ ಆಸ್ಟ್ರಿಚ್. ಆಸ್ಟ್ರಿಚ್ ಹತ್ರ ಏನೋ ಕೇಳ್ತಾನೆ, ನೀನು ಯಾಕೆ ಬೇರೆ ಬರ್ಡ್ಸ್ ಥರ ಹಾರಲ್ಲ? ಯೂಶಲಿ ನಮಗೆಲ್ಲ ಗೊತ್ತಿರೋದು ಅಮೇಝಿಂಗ್ ಫ್ಯಾಕ್ಟ್ ಅಂತಲೇ ಹೇಳ್ಬೋದು, ಆಸ್ಟ್ರಿಚ್ ಯಾವಾಗಲೂ ಹಾರಾಡಲ್ಲ ಅಲ್ವಾ. ಸೊ ಅದು ಬರ್ಡ್ ಆಗಿದ್ರು ಅದು ಹಾರಲ್ಲ. ಸೊ ಆಸ್ಟ್ರಿಚ್ ಹತ್ರ ಹೋಗಿ ಕೇಳ್ತಾನೆ, ನೀನೊಂದು ಬರ್ಡ್ ಅಲ್ವಾ, ಯಾಕೆ ಬರ್ಡ್ಸ್ ಥರ ನೀನು ಬೇರೆ ಬರ್ಡ್ಸ್ ಥರ ಹಾರಲ್ಲ ಅಂತ. ದಿಸ್ ವಾಸ್ ದ ಅಂದರೆ ಅವ್ರು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ, ಅವ್ನು ಯಾವ ಥರ ಕ್ವಶನ್ಸ್ ಕೇಳ್ತಾ ಇದ್ದ, ಹೆಂಗೆ ಅವ್ನು ನನಗೆ ಫುಲ್ ಆಫ್ ಕ್ವೆಶನ್ಸ್ ಅಲ್ವಾ, ಗೋಲು ಇಸ್ ಫುಲ್ ಆಫ್ ಕ್ವೆಶನ್ಸ್. ಸೊ ಆ ಥರ ಅದಕ್ಕೊಂದು ಎಕ್ಸಾಂಪಲ್ ಥರ ಕೊಟ್ಟಿದ್ದಾರೆ. ವೈ ಡೋಂಟ್ ಯು ಎವರ್ ಫ್ಲೈ ಲೈಕ್ ಅದರ್ ಬರ್ಡ್ಸ್? ದೆನ್ ಹಿ ಆಸ್ಕ್ಸ್ ಹಿಸ್ ಟಾಲ್ ಅಂಕಲ್ ದ ಜಿರಾಫ್, ವಾಟ್ ಮೇಕ್ಸ್ ಯುವರ್ ಸ್ಕಿನ್ ಸೋ ಸ್ಪಾಟಿ? ನೆಕ್ಸ್ಟ್ ಅವನು ಹೋಗ್ತಾನೆ, ಟಾಲ್ ಅಂಕಲ್ ಯಾರು? ಟಾಲ್ ಆಂಟ್ ಆಸ್ಟ್ರಿಚ್. ಟಾಲ್ ಅಂಕಲ್ ಯಾರು? ಜಿರಾಫ್. ಜಿರಾಫ್ ಹತ್ರ ಹೋಗಿ ಕೇಳ್ತಾನೆ, ಯಾಕೆ ನಿನ್ನ ಮೈ ಮೇಲೆ ಇಷ್ಟು ಸ್ಪಾಟ್ ಇದೆ, ಯಾಕೆ ನಿನ್ನ ಸ್ಕಿನ್ ಮೇಲೆ ಸ್ಪಾಟ್ ಇದೆ, ಯಾಕೆ ಹಂಗೆ ನಿನಗೆ ಅಂತ ಕೇಳ್ತಾನೆ. ನೆಕ್ಸ್ಟ್ he asked his huge uncle. First to tall aunt, that is ostrich, tall uncle, that is giraffe. Let's use huge uncle, the hippopotamus. Hippopotamus bandu on huge uncle. He asked his huge uncle, the hippopotamus, ವೈ ಆರ್ ಯುವರ್ ಐಸ್ ಆಲ್ವೇಸ್ ಸೋ ರೆಡ್? ಯಾಕೆ ನಿನ್ನ ಕಣ್ಣು ಯಾವಾಗಲೂ ರೆಡ್ ಆಗಿರುತ್ತೆ? ಯಾಕೆ ನಮ್ಮ ಮನುಷ್ಯರ ಥರ ಅಥವಾ ಬೇರೆ ಆ್ಯನಿಮಲ್ಸ್ ಥರ ಯಾಕೆ ಈ ಥರ ನಾರ್ಮಲ್ ಆಗಿರಲ್ಲ, ಯಾಕೆ ರೆಡ್ ಇರುತ್ತೆ ನಿನ್ನ ಐಸು ಅಂತ ಕೇಳ್ತಾನೆ. ನೆಕ್ಸ್ಟ್ ಹೋಗೋದೆ ಅವನು ಅವರ ಹೇರಿ ಅಂಕಲ್. ಹೇರಿ ಅಂಕಲ್ ಯಾರು? ಬಾಬೂನ್ ಅಂದರೆ ಕೈಂಡ್ ಆಫ್ ಮುಷ್ಯಮಂಗ ಅಂತೀವಲ್ಲ, ಆ ಥರ ಮುಷ್ಯ ಥರ. ಸೊ ಬಾಬೂನ್ ಅಂದರೆ ಫುಲ್ ಹೇರ್ ಇರುತ್ತಲ್ಲ, ಸೊ ಅದಕ್ಕೆ ಹೇರಿ ಅಂಕಲ್ ಅಂತ ಹೇಳಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಹೇರಿ ಅಂಕಲ್ ಹತ್ರ ಹೋಗಿ ಕೇಳ್ತಾನೆ, ಏನಕ್ಕೆ ಮೆಲನ್ಸ್ ಥರ ಟೇಸ್ಟ್ ಇರ್ತವೆ? ಸಿ ಹಿಯರ್, ಲೆಟ್ ಮೀ ರೀಡ್. He asked his hairy uncle the baboon, why do melons taste like melons? ಅಂದರೆ ಏನಕ್ಕೆ ಇವಾಗ ಕರ್ಬೂಜ ಥರ ಟೇಸ್ಟ್ ಬರುತ್ತೆ, ಆ ಥರ. ವೈ ಡು ಮೆಲನ್ಸ್ ಟೇಸ್ಟ್ ಲೈಕ್ ಮೆಲನ್ಸ್? ಇದೇ ಅವನ ಕ್ವೆಶನ್ಸ್. ಸೊ ಫಸ್ಟ್ ಯಾರ ಹತ್ರ ಹೋಗಿ ಕೇಳ್ದ? ಅವ್ರು ಟಾಲ್ ಆಂಟ್ ಆಸ್ಟ್ರಿಚ್ ಹತ್ರ, ವೈ ಡೋಂಟ್ ಯು ಎವರ್ ಫ್ಲೈ ಲೈಕ್ ಅದರ್ ಬರ್ಡ್ಸ್? ನೆಕ್ಸ್ಟ್ ಟಾಲ್ ಅಂಕಲ್ ಜಿರಾಫ್ ಹತ್ರ, ಟಾಲ್ ಆಂಟ್ ಆಸ್ಟ್ರಿಚ್, ಟಾಲ್ ಅಂಕಲ್ ಜಿರಾಫ್ ಹತ್ರ, ವಾಟ್ ಮೇಕ್ಸ್ ಯುವರ್ ಸ್ಕಿನ್ ಸೋ ಸ್ಪಾಟಿ? ಥರ್ಡು ಹ್ಯೂಜ್ ಅಂಕಲ್ ಹತ್ರ ಹೋಗಿ ಕೇಳ್ತಾನೆ, ಹಿಪೋಪೊಟಮಸ್ ಹತ್ರ, ವೈ ಆರ್ ಯುವರ್ ಐ ಸೋ ರೆಡ್? ಫೋರ್ತು ಅವನ ಹೇರಿ ಅಂಕಲ್ ಬಬೂನ್ ಹತ್ರ ಹೋಗಿ, ವೈ ಡು ಮೆಲನ್ಸ್ ಟೇಸ್ಟ್ ಲೈಕ್ ಮೆಲನ್ಸ್? ಈ ಥರ. ಸೊ ಅವ್ರು ಏನು ಮಾಡ್ತಾಯಿದ್ದಾರೆ, ನಿಮಗೆ ಈ ಆಥರ್ ಬಂದು ನಮಗೆ ಅರ್ಥ ಮಾಡ್ಸೋಕೆ ನೋಡ್ತಿದ್ದಾರೆ, ಲೈಕ್ ವಾಟ್ ಕೈಂಡ್ ಆಫ್ ಕ್ವೆಶನ್ಸ್ ಹಿ ವಾಸ್ ಆಸ್ಕಿಂಗ್. ಸೊ ನೆಕ್ಸ್ಟ್ ನೋಡೋಣ. One day, Golu met the Myna bird sitting in the middle of a bush and he asked her, what does the crocodile have for dinner? The Myna said, go to the banks of the great grassy Limpopo river and find out. ಸೊ ಇಲ್ಲಿ ತನಕ ಓದಿದ್ದೆ, ಲೆಟ್ ಮಿ ಎಕ್ಸ್ಪ್ಲೇನ್. ಓಕೆ, ಸೊ ಗೋಲು ಒಂದಿನ ಏನು ಮಾಡ್ತಾನೆ, ಮೈನಾ ಬರ್ಡ್ ಹತ್ರ ಹೋಗ್ತಾನೆ. ಮೈನಾ ಬರ್ಡ್ ಎಲ್ಲಿ ಕೂತಿರುತ್ತೆ? ಬುಷ್ ಅಂದರೆ ಏನು? ಹಂಗೆ ಒಂಥರ ಬೆಳ್ಕೊಂಡಿರ್ತಲ್ಲ, ಶೆದೆ ಥರ ಬೆಳ್ಕೊಂಡಿರುತ್ತಲ್ಲ, ಅದೇ ಬುಷ್. ಸೊ ಬುಷ್ ಅಂದರೆ ನೀವು ನಾರ್ಮಲಾಗಿ ಕೇಳಿರ್ತೀರ, ಬುಷ್ ಅಂದರೆ ಮೇ ಬಿ ಐ ಶೋ ಯು ಬುಷ್ ಬಿಕಾಸ್ ನಾನು ವಿಂಡೋ ಹತ್ರ ಕೂತಿದ್ದೀನಿ. ಲೆಟ್ ಮೀ ಜಸ್ಟ್, ಅಲ್ಲಿ ಕಾಣ್ತಾ ಇದೆಯಲ್ಲ, ಅಂದರೆ ಕೆಳಗಡೆ ಬುಷ್ ಥರ ಬೆಳ್ಕೊಳ್ಳೋ, ಒಂಥರ ದಪ್ಪಕ್ಕೆ ಗ್ರಾಸ್ ಥರ ಬೆಳ್ಕೊಳ್ಳುತ್ತೆ, ಇದೆ ಬುಷ್. ಸೊ ಮೇ ಬಿ ನಿಮ್ಗೊಂದು ಐಡಿಯಾ ಸಿಕ್ಕಿರ್ಬೋದು. ಹಂಗೆ ಕೂತಿದ್ದೆ, ಪಕ್ಕದಲ್ಲಿ ಕಾಣಿಸ್ತು, ಜಸ್ಟ್ ಐ ಶೋಡ್ ಯು. ಸೊ ಅದೇ ಬುಷ್ ಅಂದರೆ. ಲೆಟ್ ಮಿ ಕಂಟಿನ್ಯೂ. ಸೊ ಗೋಲು ಏನು ಮಾಡ್ತಾನೆ, ಮೈನಾ ಬರ್ಡ್ ಹತ್ರ ಹೋಗ್ತಾನೆ. ಮೈನಾ ಬರ್ಡ್ ಎಲ್ಲಿ ಕೂತಿರುತ್ತೆ? ಬುಷ್ ಹತ್ರ ಕೂತಿರುತ್ತೆ. ಬುಷ್ ಮಧ್ಯದಲ್ಲಿ ಕೂತಿರುತ್ತೆ. ಅವ್ರಿಗೆ ಹೋಗಿ ಕೇಳ್ತಾನೆ, ಏನಕ್ಕೆ ಕ್ರೊಕೊಡೈಲ್ ಹೆಂಗೆ ಕಾಣುತ್ತೆ, ಅದೇನು ತಿನ್ನತ್ತೆ, ಅದರ ಈಟಿಂಗ್ ಹ್ಯಾಬಿಟ್ಸ್ ಏನು ಅನ್ನೋದನ್ನು ಅವನೊಂದು ಪ್ರಶ್ನೆ ಆಗಿರುತ್ತೆ. ಸೊ ಮೈನಾ ಬರ್ಡ್ ಅವಾಗ ಏನಂತ ಉತ್ತರ ಕೊಡುತ್ತಂದರೆ, ನೀನು ಲಿಂಪೋಪೋ ರಿವರ್, ಗ್ರೇಟ್ ಗ್ರಾಸಿ ಲಿಂಪೋಪೋ ರಿವರ್, ಅದರಲ್ಲಿ ತುಂಬ ಗ್ರಾಸಿ ಇರ್ಬೋದು, ಮೇ ಬಿ ಲೈಕ್ ದಟ್. ಗ್ರಾಸಿ ಲಿಂಪೋಪೋ ರಿವರ್ದ ದಡ ಏನಿದೆಯಲ್ಲ ಅಲ್ಲಿಗೆ ಹೋಗು, ಅಥವಾ ರಿವರ್ ಹತ್ರ ಹೋಗು,
ಲಿಂಪೋಪೋ ರಿವರ್ ಹತ್ರ. ನೀನೇ ಹುಡ್ಕೊಂಬ, ನಿನಗೆ ಆನ್ಸರ್ ಸಿಗುತ್ತೆ, ಯು ಕ್ಯಾನ್ ಫೈಂಡ್ ಔಟ್ ಅಂತ ಏನು ಹೇಳುತ್ತೆ, ಮೈನಾ ಬರ್ಡ್ ಹೇಳುತ್ತೆ. ಇವಾಗಿಂದ ಓದೋದು, ನಾನು ನಿಮ್ಮ ಜೊತೆ ಓದ್ತಾ ಇರೋದು. ಸೊ ಓಕೆ. Golu went home. He took 100 sugar canes, 50 dozen bananas and 25 melons. ಏನು ತಗೋತಾನೆ ಇವಾಗ? ಅವನಿಗೆ ಗೊತ್ತಾಯ್ತು. ಮೈನಾ ಬರ್ಡನ್ ಕೇಳ್ದ ಏನಕ್ಕೆ ಕ್ರೊಕೊಡೈಲ್ ಹೆಂಗೆ ಕಾಣುತ್ತೆ, ಹೆಂಗೆ ಅದ್ರ ಈಟಿಂಗ್ ಹ್ಯಾಬಿಟ್ ಹೆಂಗೆ ಅಂತ. ಸೊ ಇವಾಗ ಅವನು ಲಿಂಪೋಪೋ ರಿವರಿಗೆ ಹೊರಡ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇಫ್ ವಿ ಆರ್ ಟ್ರಾವೆಲಿಂಗ್ ಸಮ್ವೇರ್, ನಾವೇನು ಮಾಡ್ತೀವಿ, ನಾವು ತುಂಬ ದೂರ ಪ್ಲೇಸಿಗೆ ಟ್ರಾವೆಲ್ ಮಾಡ್ತಿದ್ದೀವಿ ಅಂದರೆ, ಕಾರಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ಎಸ್ಪೆಷಲಿ ಟ್ರೈನ್ ಅಥವಾ ಕಾರ್ ಅಥವಾ ಬಸ್ ಅಂತ ಇಟ್ಕೊಳ್ಳಿ, ಎನಿ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್. ಸೊ ನಾವೇನು ಮಾಡ್ತೀವಿ, ಸ್ನ್ಯಾಕ್ಸ್ ಕ್ಯಾರಿ ಮಾಡ್ತೀವಿ, ಒಂದು ಸ್ವಲ್ಪ ಊಟ ಕ್ಯಾರಿ ಮಾಡ್ತೀವಿ. ನಾವೇನಾದರೂ ಮಧ್ಯಾಹ್ನ ಬಿಟ್ಟಿರ್ತೀವಿ, ಊಟ ಮಾಡಿರ್ತಿಲ್ಲ, ನಮಗೆ ಹೊರ್ಗಡೆ ಎಲ್ಲೂ ತಿನ್ನೋಕೆ ಇಷ್ಟ ಇಲ್ಲ, ಅವಾಗ ಏನು ಮಾಡ್ತೀವಿ, ಊಟ ಪ್ಯಾಕ್ ಮಾಡ್ಕೊತೀವಿ. ಅದೇ ಥರ ಗೋಲು ಇವಾಗ ಲಿಂಪೋಪೋ ರಿವರಿಗೆ ಹೊರಟಿದ್ದಾನೆ, ಒಬ್ಬನೇ ಲಿಂಪೋಪೋ ರಿವರಿಗೆ ಹೊರಟಿದ್ದಾನೆ. ಇವಾಗ ಅವನು ಏನು ಮಾಡಬೇಕು, ಅವನಿಗೂ ಒಂದು ಸ್ವಲ್ಪ ಊಟ ಬೇಕು, ಅವನು ಎಷ್ಟು ದಿನ ತಗೊಳುತ್ತೋ ಗೊತ್ತಿಲ್ಲ, ಸೊ ಅವನಿಗೂ ಊಟ ಬೇಕು. ಸೊ ಅವನೇನು ಮಾಡ್ತಾನೆ, ಮೈನಾ ಬರ್ಡ್ ಹತ್ರ ಕೇಳಿದ ತಕ್ಷಣ ಸೀದಾ ಮನೆಗೆ ಹೋಗಲ್ಲ, ಏನು ಮಾಡ್ತಾನೆ, ಅವರ ಪೇರೆಂಟ್ಸ್ ಅಥವಾ ಎಲ್ರಿಗೂ ಇನ್ಫಾರ್ಮ್ ಮಾಡಿ ಒಂದು 100 ಶುಗರ್ ಕೇನ್ಸ್ ತಗೋತಾನೆ. 100 ಶುಗರ್ ಕೇನ್ಸ್ ಅಂದರೆ ಎಷ್ಟು ನೀವೇ ಥಿಂಕ್ ಮಾಡಿ. ಒಂದು ಅರ್ಧ ಎಕರೆ ಕಬ್ಬಿನ ಜಮೀನು ಅಂತ ಅನ್ಬೋದು. ಲೆಟ್ಸ್ ಕಂಟಿನ್ಯೂ ಫಾರ್ ಅ ಮಿನಿಟ್. ಸೊ ಹಂಗೆ ಹುಡುಕಿದೆ, ಕಬ್ಬು ಒಂದು 100 ಅಂದರೆ ಒಂದು 1/4 ಎಕರೆ ಹೆಂಗಿರುತ್ತೆ, ಅರ್ಧ ಎಕರೆಗಿಂತ ಕಮ್ಮಿ ಇರುತ್ತೆ ಮೋಸ್ಟ್ಲಿ. ಒಂದೊಂದು ಕಡೆ ಅರ್ಧ ಎಕರೆ ಇರ್ಬೋದು, ಒಂದು ಕಡೆ 1/4 ಎಕರೆ ಇರ್ಬೋದು, ಬಟ್ 1 ಎಕರೆ ಅಷ್ಟು ಜಾಸ್ತಿ ಏನಿಲ್ಲ. ಸೊ ಇಟ್ ವಾಸ್ ಜಸ್ಟ್ ನಿಮಗೆ ಅರ್ಥ ಮಾಡ್ಸೋಕ್ಕಷ್ಟೇ ಹೇಳಿದ್ವಿ, ಏನೂ ಹೇಳ್ಕೊಟ್ಟಿಲ್ಲ, ಜಸ್ಟ್ ನಿಮಗೆ ಡೀಟೇಲಾಗಿ ಅರ್ಥ ಆಗಲಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಅವನೇನು ತಗೋತಾನೆ, ಗೋಲು 100 ಶುಗರ್ ಕೇನ್ಸ್ ತಗೋತಾನೆ. ಶುಗರ್ ಕೇನ್ಸ್ ಅಂದರೆ ಏನಿಲ್ಲಿ, ಕಬ್ಬು. ನೆಕ್ಸ್ಟು 50 ಡಜನ್ ಬನಾನಾಸ್. 1 ಡಜನ್ ಬನಾನಾ ಅಂದರೆ ಎಷ್ಟು, 12 ಬನಾನಾಸ್. 50 ಡಜನ್ ಬನಾನಾಸ್ ಅಂದರೆ ಎಷ್ಟಾಯಿತು, ಎಷ್ಟು ಬನಾನಾಸ್ ಆಯಿತು, 50 × 12. $600 ಬನಾನಾಸ್ ಆಯಿತು. ಸೊ ಅಲ್ಲಿ ಹೇಳಿರೋದು 50 ಬನಾನಾಸ್ ಅಲ್ಲ, 50 ಡಜನ್ ಬನಾನಾಸ್ ಅಂದರೆ ಅಲ್ಲಿಗೆ 600 ಬನಾನಾಸ್ ಹಿ ಟುಕ್. ಅಂಡರ್ಲೈನ್ ಮಾಡ್ಕೊಂಡಿರೋಣ ಫಾರ್ ಇನ್ ಕೇಸ್. ಹಿ ಟುಕ್ 100 ಶುಗರ್ ಕೇನ್ಸ್, 50 ಡಜನ್ ಬನಾನಾಸ್ ಆ್ಯಂಡ್ 25 ಮೆಲನ್ಸ್. 25 ಡಜನ್ ಅಲ್ಲ, 25 ಮೆಲನ್ಸ್ ಅಂದರೆ ಬರೀ 25 ಮೆಲನ್ ತಗೊಂಡು ಹೋಗ್ತಾನೆ. ಓಕೆ. ಸೊ ಲೆಟ್ಸ್ ರೀಡ್ ಇಟ್ ಔಟ್ ಕ್ವಿಕ್ಲಿ, ಯಾಕಂದರೆ ಟೈಮ್ ಆಗ್ತಾಯಿದೆ. 13 ಮಿನಿಟ್ಸ್ ಆಯಿತು ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ. ಸೊ ಲೆಟ್ಸ್ ರೀಡ್ ಇಟ್ ಮೋರ್ ಫಾಸ್ಟ್ ಆ್ಯಂಡ್ ಮೋರ್ ಬ್ರೀಫ್ಲಿ. ಜಸ್ಟ್ ಅರ್ಥ ಮಾಡ್ಕೊಂಡ್ರೆ ಸಾಕು. ನೋಟ್ಸ್ ಮಾತ್ರ ನನಗೆ ಎಕ್ಸಾಮಿಗೆ ನಾಳೆ ಇರೋದು, ಬಟ್ ಸ್ಟಿಲ್ ಲೆಟ್ ಮೀ ರೀಡ್ ದ ಟೆಕ್ಸ್ಟ್ ಬುಕ್, ಮೇ ಬಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ ಗೋಲು ಮನೆಗೆ ಹೋಗ್ತಾನೆ. ಅದೇ ನಾನು ಪದೇ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಲ್ಲ, ಲೈಕ್ ಹಿಂದೆಯಿಂದ ಬಂದರೆ ಕರೆಕ್ಟಾಗಿ ಆಗುತ್ತೆ ಆರ್ಡರ್ ಅಂತ. ಸೊ ಮನೆಗೆ ಹೋಗ್ತಾನೆ, ಮನೇಲಿ ಏನು ಮಾಡ್ತಾನೆ, 100 ಶುಗರ್ ಕೇನ್ಸ್ ತೊಗೋತಾನೆ, 50 ಡಜನ್ ಅಂದರೆ 600 ಬನಾನಾಸ್ ತೊಗೋತಾನೆ, ಮತ್ತು 25 ಮೆಲನ್ಸ್ ತೊಗೋತಾನೆ. ಎಲ್ಲಿಗೆ, ಲಿಂಪೋಪೋ ರಿವರಿಗೆ ಹೊರಡೋಕ್ಕೆ. ದೆನ್ ಹಿ ಸೆಡ್ to his family, goodbye, I'm going to the great grassy Limpopo river. I'll find out what the crocodile has for dinner. He had never seen a crocodile and didn't know what one looked like. So I read the whole paragraph. Okay, let me explain. So ಏನು ಮಾಡ್ತಾನೆ, ಗೋಲು ಅವ್ರ ಫ್ಯಾಮಿಲಿಗೆ ಗುಡ್ ಬೈ ಹೇಳ್ತಾನೆ. ಮತ್ತು ಏನೇನಾಯಿತು ಎಲ್ಲ ಹೇಳ್ತೀನಿ ನಾನು. ಗ್ರೇಟ್ ಗ್ರಾಸಿ ಲಿಂಪೋಪೋ ರಿವರಿಗೆ ಹೋಗ್ತೀನಿ, ಅಲ್ಲಿ ಕ್ರೊಕೊಡೈಲ್ ಅದು ಊಟಕ್ಕೆ ಏನು ತಿನ್ನತ್ತೆ ಎಲ್ಲನೂ ನಾನು ಕಣ್ಣಿಡ್ಕೊಂಡು ಬರ್ತೀನಿ ಅಂತ ಹೇಳಿ ಗುಡ್ ಬೈ ಹೇಳ್ತಾರೆ ಅವ್ರ ಫ್ಯಾಮಿಲಿಗೆ. ಸೊ ಮತ್ತು ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಕ್ರೊಕೊಡೈಲ್ ಬಗ್ಗೆ ಅವನಿಗೇನು ಗೊತ್ತಿರಲ್ಲ. ಗೋಲುಗೆ ಕ್ರೊಕೊಡೈಲ್ ಹಿ ಸೀರಿಯಸ್ಲಿ ಡಸಂಟ್ ನೋ ಹೌ ಅ ಕ್ರೊಕೊಡೈಲ್ ಲುಕ್ಸ್ ಲೈಕ್. ಸೊ ಮೇ ಬಿ ಫಾರ್ ಎಕ್ಸಾಂಪಲ್ ನಾವು ಸಣ್ಣವರಿದ್ದಾಗ ನಮಗೇನೂ ಅಷ್ಟು ಗೊತ್ತಾಗ್ತಿರಲ್ಲ. ಲೈಕ್
ನಿನಗೆ ಇವಾಗ ನಾವು ಒಂದೂವರೆ ವರ್ಷ ಇರ್ತೀವಿ ಅಂದ್ಕೊಳ್ಳಿ, ನಿನಗೆ ಡೈನೋಸರ್ ಗೊತ್ತಾ ಅಂತ ಕೇಳಿದ್ರೆ, ಡೈನೋಸರು ನಿನಗೆ ಮುಘಲ್ ಎಂಪರರ್ ಗೊತ್ತಾ, ನಿಂಗೆ ಅಕ್ಬರ್ ಗೊತ್ತಾ, ನಿಂಗೆ ಬೀರ್ಬಲ್ ಗೊತ್ತಾ ಅಂತ ಕೇಳಿದ್ರೆ ನಮಗೆ ಏನಾದ್ರು ಅರ್ಥ ಆಗತ್ತಾ? ಇಲ್ಲ. ಅದೇ ಥರ ಇಲ್ಲಿ ಗೋಲು ಒಂದು ಪುಟ್ಟ ಬೇಬಿ ಎಲಿಫೆಂಟ್ ಆಗಿದ್ದರಿಂದ ಅದು ಕ್ರೊಕೊಡೈಲ್ನ ಅವ್ನು ಯಾವತ್ತೂ ನೋಡೋ ಇದ್ದಿಲ್ಲ, ಅದು ಹೆಂಗೆ ಕಾಣುತ್ತೆ, ಆಮೇಲೆ ಇನ್ನೊಂದು ಅವ್ನು ಹುಡುಕಕ್ಕೆ ಹೋಗ್ತಾ ಇರೋದು ಏನಕ್ಕೆ, ಅವ್ನು ಅದೇನು ತಿನ್ನತ್ತೆ ಅದು ಸಹ ಅವನಿಗೆ ಗೊತ್ತಿದ್ದಿಲ್ಲ. ಸೊ ಅದಕ್ಕೆ ಅಲ್ವಾ ಅವನು ಹೋಗ್ತಾ ಇರೋದು. ಲೆಟ್ಸ್ ಸಿ, ಇದು ಆಗಿತ್ತು. ನೆಕ್ಸ್ಟ್ ಪ್ಯಾರಾಗ್ರಾಫ್, ಹಿ ಮೆಟ್ ಅ ಪೈಥನ್ ಅಂಡ್ ಆಸ್ಕ್ಡ್ ಹಿಮ್, ಹ್ಯಾವ್ ಯು ಎವರ್ ಸೀನ್ ಅ ಕ್ರೊಕೊಡೈಲ್, ವಾಟ್ ಡಸ್ ಹಿ ಲುಕ್ ಲೈಕ್, ವಾಟ್ ಡಸ್ ಹಿ ಹ್ಯಾವ್ ಫಾರ್ ಡಿನ್ನರ್. ಸೊ ಅವ್ನು ಹೆಂಗೋ ಲಿಂಪೋಪೋ ರಿವರಿಗೆ ಹೋಗ್ತಾ ಇರ್ತಾನೆ, ಬಟ್ ದಾರಿಲಿ ಅವನಿಗೊಂದು ಪೈಥನ್ ಸಿಗುತ್ತೆ. ಮೇ ಬಿ ಪೈಥನ್ ಕುಡ್ ಹೆಲ್ಪ್. ಸುಮ್ಮನೆ ಅಲ್ಲಿ ತನಕ ಹೋಗೋ ಬದಲು ಅಂತಲ್ಲ, ಜಸ್ಟ್ ಕೇಳ್ತಾನೆ, ಹಿಲ್ ಹ್ಯಾವ್ ಸಮ್ ಇನ್ಫಾರ್ಮೇಷನ್ ಅಂತ ಕೇಳ್ತಾನೆ. ಏನು ಕ್ರೊಕೊಡೈಲ್ ಹೆಂಗಿರುತ್ತೆ, ನೀವು ಯಾವತ್ತಾರು ಕ್ರೊಕೊಡೈಲ್ನ ನೋಡಿದ್ದೀರಾ, ಅದು ಹೆಂಗಿರುತ್ತೆ, ಅದು ಊಟಕ್ಕೆ ಏನು ತಿನ್ನತ್ತೆ ಅಂತ ಯಾರನ್ನು ಕೇಳ್ತಾನೆ. ದಾರಿಲಿ ಹೋಗಬೇಕಾದ್ರೆ ಸಿಗ ಪೈಥನ್ ಹತ್ರ ಕೇಳ್ತಾನೆ. ಪೈಥನ್ ಅಂದರೆ ಏನು, ಇಲ್ಲಿ ಹಾವು. ಲೆಟ್ ಮೀ ಶೋ ಯು ದಿಸ್ ಒನ್ ಆಲ್ಸೋ. ಸೊ ಇದೇ ಪಿಕ್ಚರ್. ಅವನು ದಾರಿಲಿ ಹೋಗಬೇಕಾದ್ರೆ ಏನು ಮಾಡ್ತಾನೆ, ಗೋಲು ಪೈಥನ್ನಿಗೆ ಕೇಳ್ತಾನೆ. ಪೈಥನ್ ಇಸ್ ನಥಿಂಗ್ ಬಟ್ ಅ ಸ್ನೇಕ್. So some disturbance happened, sorry for that. ಪೈಥನ್ನ ಮೀಟ್ ಮಾಡ್ತಾನೆ. ಪೈಥನ್ ಹೇಳುತ್ತೆ, ಪೈಥನ್ ಹೇಳಲ್ಲ, ಗೋಲು ಪೈಥನ್ ಹತ್ರ ಕೇಳ್ತಾನೆ, ಕ್ರೊಕೊಡೈಲ್ನ ನೀವು ಯಾವತ್ತಾರು ನೋಡಿದ್ದೀರಾ, ಕ್ರೊಕೊಡೈಲ್ ಹೆಂಗೆ ಕಾಣುತ್ತೆ ಅಂತ. 1 second.